ಓಕೆ, ಯುದ್ಧ ಕಂಡ ಸಕ್ಸಸ್ ನಂತರ ಅಜಯ್ ರಾವ್ ಅವರ ಮತ್ತೊಂದು ಸಿನಿಮಾ ಇವತ್ತು ಮುಹೂರ್ತ ಕಂಡಿದೆ. ಇವತ್ತು ನಮ್ಮ ಜೊತೆ ನಟ ಅಜಯ್ ರಾವ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಫೈನ್ ಸರ್, ಸೂಪರ್ ಸರ್. ಒಂದು ಖುಷಿ ಅಂತಲೇ ಹೇಳ್ಬೋದು. ಯುದ್ಧ ಕಂಡ ಒಂದು ಸಕ್ಸಸ್ ನಂತರ ಒಂದು ಖುಷಿ, ಮತ್ತು ಈ ಸಿನಿಮಾದ ಮುಹೂರ್ತ ಇದೊಂದು ಖುಷಿ. ಇದು ಯಾವ ರೀತಿ ಇದನ್ನು ವ್ಯಕ್ತಪಡಿಸ್ತೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಯಾವ ರೀತಿ ವ್ಯಕ್ತಪಡಿಸೋದು ಬಹಳ ಕಷ್ಟ. ಅದು ಏನು ಹೇಳ್ತಾರೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇದಕ್ಕೆ ನಾವು ದುಡಿಯೋದಲ್ಲ. ಫೈನಲಿ ವ್ಯಕ್ತಪಡಿಸೋದು ಭಾಳ ಕಷ್ಟವಾದಂಥ ವಿಚಾರ. ಬಟ್ ಡೆಫಿನೆಟ್ಲಿ ಭಾಳ ಖುಷಿ ಇದೆ. ಮತ್ತೊಂದು ಏನು ಒಂದು ಒಳ್ಳೆ ಸಿನಿಮಾ ಪ್ರೇಕ್ಷಕರಲ್ಲಿ ಒಂದು ನಂಬಿಕೆ ಹುಟ್ಟಿಸಿರೋದು. ಅಜಯ್ ರಾವಿಂದ ಹೌದು, ಒಳ್ಳೆ ಸಿನಿಮಾಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಹುಟ್ಟಿದ್ದು. ಆ ನಂಬಿಕೆ ಹುಟ್ಟಿರೋದಿಲ್ಲ, ಅದು ಭಾಳ ಎಕ್ಸೈಟ್ಮೆಂಟ್. ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ, ಕಥೆಗಳು ಸಿಗ್ತಿರ್ತವೆ, ಅದೆಲ್ಲ ಓಕೆ. ಬಟ್ ಅಲ್ಲಿ ಪ್ರೇಕ್ಷಕರಿಂದ ಬರೋವಂಥ ಮೆಚ್ಚುಗೆ, ಅಭಿಮಾನ ಮತ್ತು ನಂಬಿಕೆ, ಮೇನ್ ನಂಬಿಕೆ, ಅದೇ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಟಿಮೇಟ್ಲಿ. ನಟ ಅಂದಾಗ ಎಲ್ಲ ಪಾತ್ರ ಮಾಡೋಕ್ಕೆ ಸಿದ್ಧವಾಗಿರಬೇಕು. ಬಟ್ ಒಂದು ಹಂಬಲ ಇರುತ್ತೆ ಒಂದು ನಟರಿಗೆ, ನಾನು ಈ ಪಾತ್ರ ಒಂದು ಕ್ಷಣ ಮಾಡಬೇಕು, ಇದಿನ್ನೂ ಆಗಿಲ್ಲ ಅನ್ನುವಂಥದ್ದು. ನಿಮ್ಮ ಲೈಫ್ ಕೆರಿಯರಲ್ಲಿ ಆ ಥರದ್ದು ಏನಾದರೂ ಒಂದು ಪಾತ್ರ ಇದೆಯಾ ಅನ್ನುವಂಥ ವಿಚಾರ ಹೇಳೋದಾದರೆ? ತುಂಬ ಇದ್ದಾವೆ, ಆ ಥರದ್ದು ಸಾಕಷ್ಟು ಇದ್ದಾವೆ. ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ, ಅದು ದೊಡ್ಡ ಪಟ್ಟಿನೇ ಇದೆ ಅದರ ಬಗ್ಗೆ. ಬಟ್ ನಮ್ಮ ಆಸೆ ಒಂದೇ ಏನು ಇಂಪಾರ್ಟೆಂಟ್ ಆಗಲ್ವಲ್ಲ. ನಾವು ಅಂದ್ಕೊಂಡಿರ್ತಕ್ಕಂಥ ಕನಸು, ಆಸೆಗಳಿಗೆ ಆ ಥರದ್ದು ಮೇಕರ್ಸು, ಆ ಥರದ್ದು ಪ್ರೊಡ್ಯೂಸರ್ಸ್ ಬಂದಾಗಲೇ ಅದು ಸಾರ್ಥಕತೆ ಆಗೋದು. ಹಂಗೆ ಕೇಳಿದ್ರೆ ಎಲ್ಲ ಕಲಾವಿದರಿಗೂ ಆ ಥರದ ಆಸೆಗಳು ಇರುತ್ತೆ. ಆಫ್ಟರ್ ಯುದ್ಧ ಕಂಡ ಸಕ್ಸಸ್ ಸರ್, ಅದು ಯಾವ ರೀತಿ ಎಂಜಾಯ್ ಮಾಡಿದ್ರಿ, ಏನೆಲ್ಲ ತಂದು ಕೊಡ್ತು ನಿಮಗೆ ಆ ಸಿನಿಮಾ ವಿಚಾರ ಹೇಳೋದಾದರೆ? ಏನು ಆ ಸ್ಯಾಚುರೇಷನ್ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ನಾವೇನು. ಅದು ಗೆದ್ದಿದೆ ಅಂದಿದ್ದಕ್ಕೆ ಪಾರ್ಟಿ ಮಾಡೋದಾಗಲಿ, ಅದು ಗೆದ್ದಿದ್ದಕ್ಕೆ ನಾವು ಹೋಗಿ ಎಲ್ಲೋ ಹಾಲಿಡೇ ಮಾಡಿದ್ವಿ, ಆ ಥರ ಝೋನಲ್ಲಿ ಇಲ್ಲ ನಾವು. ಸೆಲೆಬ್ರೇಷನ್ ಹೆಂಗಿದೆ ಅಂದರೆ, ಆ ನಂಬಿಕೆಯಿಂದ ಮತ್ತೆ ಪೆನ್ ಹಿಡ್ಕೊಂಡು, ಪೇಪರ್ ಹಿಡ್ಕೊಂಡು ಮತ್ತೆ ಬರೆಯೋಕೆ ಕೂತ್ಕೊಳ್ತೀವಿ. ಹೊಸ ಹೊಸ ಕಥೆಗಳು ಕೇಳೋಕ್ಕೆ ಶುರು ಮಾಡ್ತೀವಿ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಸ್ಪೀಡಪ್ ಆಗ್ತೀವಿ, ಮೈಯೆಲ್ಲ ಕಣ್ಣಾಗುತ್ತೆ. ಇದು ಸೆಲೆಬ್ರೇಟ್ ಮಾಡೋ ರೀತಿ ನಮ್ಮದು. ಇನ್ನೊಂದು ವಿಚಾರ ಸರ್, ಯುದ್ಧ ಕಂಡ ರಿಲೀಸ್ ಟೈಮಲ್ಲಿ ನೀವು ಕಾರ್ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಮಗಳು ಕೂಡ ತುಂಬ ಹತ್ತಿದ್ಲ. ಅಲ್ಲ ಆವಾಗ ವೈರಲ್ ಆಗಿತ್ತು ಆ ವಿಡಿಯೋ. ಬಟ್ ಅದು ಜನರಿಗೆ, ನೋಡೋರಿಗೆ ಏನು ಅನಿಸ್ತು ಅಂದರೆ, ಬಟ್ ಇದೆಲ್ಲ ಸಿನಿಮಾ ಗಿಮಿಕ್ ಮಾಡ್ತಾರೆ ಅನ್ನುವಂಥದ್ದು ಅವ್ರ ಥಿಂಕ್ ಆ ಥರ ಇದ್ದಿತ್ತು. ಬಟ್ ಅಂಥ ಮೈಂಡ್ ಸೆಟ್ ಇರೋರಿಗೆ, ಆ ಥರ ತಿಳ್ಕೊಂಡಿರೋರಿಗೆ ನೀವೇನು ಹೇಳ್ತೀರಾ ಅಂತ ಸರ್, ಅನ್ನೋ ಕ್ಲಾರಿಟಿ ಕೊಡೋದಾದ್ರೆ? ಏನು ಹೇಳಲ್ಲ ಸರ್, ನಮ್ಮ ಮೌನನೇ ನಮ್ಮ ಉತ್ತರ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಷ್ಟೇ. ಅಲ್ಲ, ಅವರು ಈ ಥರದ್ದೆಲ್ಲ ಅಂದ್ಕೊಂಡಿದ್ದಾರೆ, ಬಟ್ ಇದೆಲ್ಲ ಗಿಮಿಕ್ ಮಾಡ್ತಾರೆ, ಆ ಥರದ್ದೆಲ್ಲ ಆಗ್ತಿದೆ ಅಂತ ಅವರು ಅಂದ್ಕೊಂಡಿದ್ದಾರೆ. ಸೊ ಆ ಕಾರಣದಿಂದ ನಾನು ನಿಮ್ಮನ್ನು ಕೇಳಿದೆ. ನಾನೇನಂತ ಗೊತ್ತಿರೋರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ತಪ್ಪು ಕಲ್ಪನೆಗಳು ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ನಂಬೋರು ನಂಬಲಿ. ಬಟ್ ನೀವು ಆ್ಯಸ್ ಎ ಮೀಡಿಯಾ ಪರ್ಸನ್ ಆ ಜವಾಬ್ದಾರಿಯಿಂದ ಕೇಳ್ತಾ ಇದ್ದಾರೆ ಅಂದರೆ ನಿಮಗೆ ಉತ್ತರ ಕೊಡಬಲ್ಲ. ಗಿಮಿಕ್ ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೂ ಇಲ್ಲ. ಯಾವುದೋ ಹಳೆ ವಿಡಿಯೋ ಯಾವುದಕ್ಕೂ ರಿಲೇಟ್ ಆಗಿ ಎಲ್ಲಿಗೋ ಬಂದಿರೋದು ಅದು. ಬಟ್ ಈ ವಿಚಾರ ನಾನು ಈ ಥರ ವೈರಲ್ ಆಗ್ತಾ ಆ ಕಾರಣಕ್ಕೋಸ್ಕರ ಕೇಳಿದೆ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಇರಲಿಲ್ಲ, ಇದೇ ಒಂದು ರೀಸನ್ ಅಷ್ಟೇ. ಅಲ್ಲ, ನಾನು ಕೇಳ್ಕೊಂಡಿದ್ದು ಇದೆ ಸಾಕಷ್ಟು ಕಡೆ, ತೆಗೆದುಬಿಡಿ, ಡಿಲೀಟ್ ಮಾಡಿ ಅಂತ ಕೇಳ್ಕೊಂಡು ಈಗಲೂ ಕೇಳ್ಕೊಳ್ತೀನಿ. ಅದಕ್ಕೂ ಯುದ್ಧ ಕಂಡ ಸಿನಿಮಾಗೂ ಸಂಬಂಧನೇ ಇಲ್ಲ. ಅಲ್ಲ, ಇದರಿಂದ ಏನಾದರೂ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರು ಉಂಟಾಯ್ತಾ ಅನ್ನುವಂಥ ವಿಚಾರ? 100% ಬೇಜಾರಾಗುತ್ತೆ. ಒಂದು ಮಗಳು ಬೆಳೀತಾ, ಅವಳಿಗೆ ಎಲ್ಲೋ ಒಂದು ಕಡೆ ಜನ ಈ ಥರ ಕೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಳು ಅನುಭವಿಸ್ಬೇಕಲ್ಲ. ಈ ಒಂದು ಮಗು ಬಗ್ಗೆ ಕಾಳಜಿ ಮಾಡೋದಾದ್ರೆ, ಯೋಚನೆ ಮಾಡೋದಾದ್ರೆ ಆ ವಿಡಿಯೋಗಳು ಹಾಕ್ಬಾರ್ದು ಅಷ್ಟೇ. ನನಗೆ ಆ ವಿಚಾರದಲ್ಲಿ ಬೇಜಾರಾಗುತ್ತೆ. ಬಿಟ್ಟರೆ ಅದಾದಮೇಲೆ ಎಷ್ಟೋ ಕಾರುಗಳು ಹೋಗಿದ್ದಾವೆ, ಎಷ್ಟೋ ಕಾರುಗಳು ಬಂದಿದ್ದಾವೆ. ಅದು ಹಳೆ ಕತೆ. ಅದು ಸೂಪರ್ ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.